ವೀಕ್ಷಕರಿಗೆ. ನೋಡಿ, ಇದೇ ನಮ್ಮ ಗೌತಮಾರನಹಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಭಕ್ತಿಯಿಂದ ನಾವು ಏನೇ ಬೇಡ್ಕೊಂಡ್ರೂ ಸಹ ಸ್ವಾಮಿ ಎಲ್ಲ ಒಳ್ಳೆ ರೀತಿಯಲ್ಲೇ ನೆರವೇರಿಸ್ಕೊಡ್ತಾರೆ. ಸ್ವಾಮಿ ಇದೆಯಲ್ಲ, ಆ ಅರ್ಚಕರು ಇದು ಮನೆತನ ಇದೆಯಲ್ಲ, ಆ ಅರ್ಚಕರು ಮನೆತನಕ್ಕೆ ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಹೌದಾ? ಅವ್ರ ಅರ್ಚಕರು ಮನೆತನದ ಅಲ್ಲಿ ದೇವಸ್ಥಾನದ ಒಂದು ಕೆರೆ ಇದೆ, ಅಲ್ಲಿ ದೇವರು ನೀರಲ್ಲಿ ಬಿದ್ದಿದ್ದಂತೆ. ಅರ್ಚಕರು ಅವ್ರ ಮನೆ ಪೂರ್ವಿಕರಿಗೆ ಕನಸಲ್ಲಿ ಬಂದು, ನಾನು ಇಲ್ಲಿದ್ದೀನಿ, ನನ್ನನ್ನು ಕರ್ಕೊಂಡೋಗಿ ನಾನು ಗುರುತು ತೋರಿಸ್ತೀನಿ, ಅಲ್ಲಿ ನನ್ನನ್ನು ಸ್ಥಾಪನೆ ಮಾಡು ಅಂತ ಹೇಳಿದ್ವಿ. ಅವ್ರು ತಗೊಂಡು ಸ್ಥಾಪನೆ ಪ್ರತಿಷ್ಠಾಪನೆ ಮಾಡಿ ನಾನು ಪೂಜೆ ಮಾಡು ಅಂತ ಹೇಳಿದ್ರು. ಅವರು ಮತ್ತೆ ಆ ಕಡೆಗೆ ಬಂದು ಎಲ್ಲ ದೇವ್ರು ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವಾಗಲಿಂದ ಇಲ್ಲಿ ಬಸವಣ್ಣ ನೆಲೆಸಿರೋದು. ಅವಲಕ್ಕಿ ಹಾಕೊಂಡಿರ್ಬೇಕು ನಾವು. ಅಂದರೆ ನೀವು ಮಾಮೂಲಿ ಆ ಡಿಬ್ಬಿದ್ದು ಕೇಳ್ಕೊಂಡ್ರೆ ಬಸವೇಶ್ವರನ ಎಲ್ಲ ದಯ ಏನೇನು ಆಗಬೇಕು ಎಲ್ಲ ಗೊತ್ತಿರುತ್ತೆ ಮುಂಚೆನೆ ಏನೇನು ಕೊಡಬೇಕು ಅಂತ. ನಮ್ಮ ಸಮಾಧಾನ. ಪರಮಾತ್ಮನೆಲ್ಲ ಡಿಸೈಡ್ ಮಾಡಿರ್ತಾನೆ, ಇದಿಷ್ಟೇ ಕೊಡ್ತೀನಿ, ಇಲ್ಲ ಕೊಟ್ಟಿದ್ದೀನಿ ಸಾಕ್ಬಿಡು, ಇದರಲ್ಲೇ ತೃಪ್ತಿ ಕೊಡು ಅಂತ ಒಂದ್ಸರಿ ಹೇಳ್ತಾನೆ. ನೋಡೋಣ ಏನೇನು ಸುಮಾರು
ಇದೆಯಲ್ಲ ಇದೇ ರುದ್ರಾಕ್ಷಿ ಕಾಯಿ. ಇದು ದಪ್ಪ ಆಗುತ್ತೆ, ದಪ್ಪ ಆದರೆ ಇದು ಅದು ಒಣಗಿದ ಮೇಲೆ ರುದ್ರಾಕ್ಷಿ ಸಿಗುತ್ತೆ ಇದರೊಳಗೆ. ಇದೇ ರುದ್ರಾಕ್ಷಿ ಮರ. ಇನ್ನು ಪೀಚ್ ಅದು ಇನ್ನು ತುಂಬ ದಪ್ಪ ಆಗುತ್ತೆ. ಇದು ಒಂದು ಗೋಲಿ ಗಾತ್ರ ಆಗುತ್ತೆ. ಆವಾಗ ಅದನ್ನು ತೊಗೊಂಡೋಗಿ ನಾವು ಒಣಗಿಸಿ ಅದು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದ್ರೆ ಒಳಗಡೆ ರುದ್ರಾಕ್ಷಿ ಇರುತ್ತೆ. ನಾಗಪುಷ್ಪ ಅಂತಾರ ಅದ್ರದ್ದು ಮರ ಬಸವಣ್ಣನ ದೇವಸ್ಥಾನ ಒಳಗೆ ಇದೆ. ನೋಡಿ ಇದೆ ನಾಗಪುಷ್ಪ. ಇದ್ರ ವಿಶೇಷ ತೋರಿಸ್ತೀನಿ ನೋಡಿ. ನೋಡಿ ಇದು ಹೂವು. ನೋಡಿ ಈ ಹೂವೊಳಗಡೆ ಇದು ಹಾವಿನ ಎಡೆ ರೀತಿ ಇದೆ ನೋಡಿ. ಹಾವಿನ ಎಡೆ ರೀತಿ ಇದೆ. ಒಳಗಡೆ ನೋಡಿದ್ರೆ ಲಿಂಗು ಇದೆ. ಇದನ್ನೇ ನಾಗಪುಷ್ಪ ಅಂತಾರೆ. ನೀವು ಯಾರು ಬರಬೇಡ್ರಿ ಅಂತ ಬಲ್ಗಡೆ ಕಿವಿ ಕೊಯ್ದು ಬೈಲ್ ಬಸವಣ್ಣ ಅವರಿಗೆ ಕೊಟ್ಟಿರೋದು. ಅವಾಗಿಂದ ಇಲ್ಲೇನು ಊರಿಗೇನು ಸಮಸ್ಯೆ ಇಲ್ಲ, ಏನು ಕಾಯಿಲೆ ಏನು ಬಂದಿಲ್ಲ. ಬೈಲ್ ಬಸವಣ್ಣಂದು. ಬೈಲ್ ಬಸವಣ್ಣ ಏನು ಮಾರ್ಗಳೆಲ್ಲ ಬರೋಲ್ವಾ? ರೋಗ ಮತ್ತೆ ಅವರು ಎಲ್ಲ ಹೇಳ್ಬಿಟ್ಟು ಬಲ್ಗಡೆ ಕಿವಿ ಕೊಯ್ದು ಕೊಟ್ಟಿರೋದಕ್ಕೆ ಅವ್ರು ಯಾವಾಗಿಂದ ಏನು ಊರಿಗೆ ಏನೋ ಸಮಸ್ಯೆ. ಕಿವಿ ಕೊಯ್ದು ಕೊಟ್ಟೆ. ಅಲ್ಲಿ ನೀವಾಗ ನೋಡಿ ಕಿವಿ ವಿಗ್ರಹದಲ್ಲಿ ಕಿವಿ ಇಲ್ಲ. ಇದೆಯಲ್ಲ ಮೂರ್ತಿ ಮಧ್ಯದಲ್ಲಿ, ಅದಕ್ಕೂ ಕಿವಿ ಇಲ್ಲ. ಹೌದಾ? ಅದೇ ಜಾತ್ರೆಗೆ ತೆರೆ ಅನಿಸೋದು ಅದೇ ಮೂರ್ತಿ ಉತ್ಸವ. ಇದು ಮಧ್ಯದಾಗ ಇಲ್ಲಿ ಇಲ್ಲಿ ದೊಡ್ಡದು ಆ ಕಡೆ ಎರಡು ದೊಡ್ಡದಿದೆಯಲ್ಲ, ಎರಡು ದೊಡ್ಡದಿಲ್ಲ ಕೆಳಗಡೆ, ಅವೆರಡು ಬೈಲ್ ಬಸವಣ್ಣ ಉತ್ಸವ ಮೂರ್ತಿ. ಅವನ್ನೇ ತೇರಿಗೆ ಜಾತ್ರೆ ತೇರಿನ ಮೇಲೆ ಹಾಕೊಂಡು. ಬಲ್ಗಡೆ ಕಿವಿ ಇಲ್ಲ. ಬಲ್ಗಡೆ ಕಿವಿ ಇಲ್ಲ. ವಿಚಾರನೇ ಗೊತ್ತಿಲ್ಲ. ಇದು ಕೊಟ್ಟಿಲ್ಲ, ಅದು ಕೊಟ್ಟಿರೋದು ಬೈಲ್ ಬಸವಣ್ಣ. ಬೈಲ್ ಬಸವಣ್ಣ ಬಲ್ಗಡೆ ಕಿವಿ ಇಲ್ಲ. ಅರ್ಧ ಇದೆ, ಅರ್ಧ ಅದೇ ಅದೇ. ಹಾಂ, ಕಟ್ಟಾದಾಗ ಅದು ಏನಾಗಿದೆ ಅಂದ್ರೆ ಬೈಲ್ ಬಸವಣ್ಣ ಬಿಸಿಲಲ್ಲೇ ಇರಬೇಕು ಅಂತ ಇದಿದೆ. ಅದಕ್ಕೆ ಬೈಲ್ ಬಸವಣ್ಣ ಏನ್ ಕೋರ್ಕೊಂಡಿದ್ದಾರೆ ಅಂದ್ರೆ, ನಾನು ಕಟ್ಟಂಗಿದ್ರೆ ಒಂದೇ ರಾತ್ರಿಲಿ ಕಲ್ಲು ಮಣ್ಣು ಎರಡು ನೀರಲ್ಲೇ ಒಂದೇ ರಾತ್ರಿಲಿ ಕಟ್ಟಿ ಮುಗಿಸಿನ ಅನ್ನ, ಇಲ್ಲಾಂದ್ರೆ ಕಟ್ಟಕ್ ಹೋಗ್ಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಯಾರೋ ಆ ಕೆಲಸ ಶುರು ಮಾಡಿ. ಓಕೆ ಓಕೆ, ಹಂಗಾಗಿ ಅದು ಬೈಲ್ ಬಸವಣ್ಣ ಅಂತಾನೆ ಪ್ರಸಿದ್ಧಿ. ಅದು ಮುಂಚೆ ನಮ್ಮ ನಮ್ಮ ತಾತವ್ರ ಕಾಲದಿಂದ ಕಾಯಿ ಹೊಡೆಯಕ್ಕೆ ಅಂತ ಇಟ್ಟಿದ್ರು. ಕಾಯಿ ಹೊಡೆಯಕ್ಕೆ ಅಂತ ಇದ್ದಾಗ ಅದಂಗೆ ಬಸವಣ್ಣನ ರೂಪ ಬಂದಿದೆ. ಬೆಳೀತಾ ಇದೆ. ಶ್ರೀ ಮುದ್ದ ಬಸವಣ್ಣ ಸ್ವಾಮಿ ದೇವಸ್ಥಾನ, ಗೌತಮನಹಳ್ಳಿ. ಇದನ್ನು ಬೈಲು ಬಸವಣ್ಣ ಅಂತಲೂ ಸಹ ಕರೀತಾರೆ. ಸರ್ ನಿಮ್ಮದು ಇದೇ ಊರ ಸರ್? ಏನು ಸರ್ ವಿಶೇಷ ಇಲ್ಲಿದು ಬಸವಣ್ಣಂದ? ಸರ್ ವಿಶೇಷ ಏನಂದರೆ, ಹಾಂ ಸರ್, ತಾತ ಮುತ್ತಾತನ ಕಾಲದಿಂದ ಇದೇ ಬೈಲ್ ಬಸವಣ್ಣ ಆಯಿತು ಅಂತೇಳಿ. ಹಾಂ ಸರ್, ಸತ್ಯವಾದನು ಅಂತೇಳಿ. ಓಕೆ ಸರ್. ನಮ್ಮಪ್ಪ ಏನು ಮಾಡಿಸ್ಕೊಂಡಿಲ್ಲ ಸರ್, ಹಿಂಗೆ ಬೈಲಾಗೆ ಇರಬೇಕು ಅಂತ. ಓಕೆ, ಹಿಂಗೆ ಅವನೇ ಸರ್ ಇವನು. ಹಾಂ ಸರ್. ಇವನು ಸುಮಾರು ಎಷ್ಟು ವರ್ಷದಿಂದ ಇರ್ಬೋದು ಸರ್? ಸರ್ ನನಗೆ ಈಗ ನನಗೊಂದು 48 ವರ್ಷ. ಹಾಂ, 48 ಹಳೆ ನಮ್ಮ ತಾತ ಸಾವಿರಾರು ವರ್ಷ ಅನ್ಕೋಬೋದು. ಹಾಂ, ತುಂಬ ಹಳೆ ದೇವಸ್ಥಾನ ಸರ್. ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದರೆ ಮರಳು ಮತ್ತೆ ಹಾಲು ಏನೋ ಕಟ್ಬೇಕಂತೆ, ಎಳ್ನೀರನ್ನ ಕಟ್ಟಬೇಕಂತೆ ಅಂತೇಳಿ ನಮ್ಮಪ್ಪ ಏನು ಮಾಡಿಸ್ಕೊಂಡಿಲ್ಲ ಸರ್ ಇವನು. ಹಾಂ ಸರ್. ಸತ್ಯವಾದನ ಅಂದ್ರೆ ಇವನೇ. ಹಾಂ ಸರ್. ಅಧಿಪತಿ ಇವನೇ ಇವನೇ. ಹಾಂ ಸರ್. ಇಲ್ಲಿಂದ ಅಲ್ಲಿ ಹೋಗ್ತಾನ. ಹಾಂ, ಗೊತ್ತಾಯ್ತು. ಇಲ್ಲಿಂದ ಇವನೇ ಸತ್ಯವಾದನು. ಹಾಂ ಹಾಂ, ಓಕೆ. ಹಾಂ, ಇಲ್ಲಿಂದ ಅವನೇ ಅಲ್ಲಿರೋನು. ಸರಿ ಸರ್. ಒಂದು 24 ಗಂಟೆಲ್ಲ ಕಟ್ಬೇಕಂತಲ್ವ ದೇವಸ್ಥಾನ? ಸರ್ ಕಟ್ಬೇಕಂತ ಸರ್. ಹಾಂ, ಅದರಿಂದ ಏನು ಮಾಡಿಸ್ಕೊಂಡಿಲ್ಲ ಸರ್, ಹಿಂಗೆ ಅವನೇ ಸರ್. ಹಾಂ, ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್. ನಿಮ್ಮ ಗುಳ್ಳೂರವ್ರು ಅವರೇ ಭಕ್ತರು. ಹ್ಞೂ, ನಿಮ್ಮವರೆಲ್ಲ ಅವ್ರು. ಅದೇ ಅದೇ. ಹಾಂ, ಕಬಡ್ಡಿ ಪ್ಲೇಯರ್ ಅಲ್ವ? ಹಾಂ ಸರ್. ಮೊಬೈಲ್ ಅಂಗಡಿ ಐತೆ. ಹ್ಞೂ ಐತೆ ಅವ್ರದ್ದು, ನೋಡಿದ್ದೀನಿ. ಪಂಚಣ್ಣ ಅಡುಗೆ ಭಟ್ರು. ಹಾಂ ಹಾಂ ಹಾಂ, ಕಡೆ ಎಲ್ಲ ಬರ್ತಿದ್ದು. ಹೌದಾ? ಹ್ಞೂ, ನಿಮ್ಮನ್ನ ಕಬಡ್ಡಿ ಪ್ಲೇಯರ್ ನೋಡಿದ್ದೆ. ಹಾಂ ಸರ್. ಹಳೇ ದೇವಸ್ಥಾನ ಇದು. ನೋಡೋಣ ಯಾವ ದೇವಸ್ಥಾನ ಇದು ತುಂಬ ಹಳೇದಲ್ವಾ? ಹಾಂ, ಹಳೇದು. ಎಲ್ಲ ಪಾಪ ಮನೆಗಳು ಹಾಕಿ ಎಲ್ಲ ಮಕ್ಕಳು ಚೆನ್ನಾಗವ್ರೆ. ಇದ್ ಮ್ಯಾಲೆ ಏನು ಹಾಕಕ್ ಬಿಡ್ತಾ ಇಲ್ಲ. ಮ್ಯಾಲೆ ಅದೇನೋ ಒಂದಿಂದಲೇ ಕಟ್ಟಬೇಕಂತಲ್ಲ? ಹಾಂ, ಒಂದಿಂದಲೇ ಹಾಲು
ಹಾಂ ಹಾಲು ಮತ್ತು ಎಳ್ನೀರಲ್ಲಿ ಕಟ್ಬೇಕಂತೆ. ಅಂತ ಅಂತಾರೆ. ಹಾಂ ಯಾವ ಬೇಜಾರು ನಮ್ಮವ್ರೆ ಮಾಡಕ್ಕೆಲ್ಲ, ಹಾಂ ದೇವರ ಸಳ್ಳಿಯವ್ರವ್ರೆ ಮಕ್ಕಳು ಹಾಂ ಎಲ್ಲ ಅವ್ರೆ ಮಾಡಕ್ಕೆ. ಅದೇನೆ ಇದೇ ನೆಳ್ಳು ಅದೇನೆ ಒಂದಿನದಲ್ಲಿ ಕಟ್ಟಕ್ಕೆ ಆಗಬೇಕಲ್ಲ ಅವೆಲ್ಲ ಆಡಿ ಆಗ್ಬೇಕಲ್ಲ ಅದೇ.